ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರದೊಡ್ಡ ಅಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ರಸ್ತೆ ಮಧ್ಯದಲ್ಲಿ ನಿಂತಿದ್ದ ಲಾರಿ ಟ್ರೈಲರ್ಗೆ ಹಿಂಬದಿಯಿಂದ ಬಂದ ಮತ್ತೊಂದು ಲಾರಿ ಡಿಕ್ಕಿ. ಬಸವಕಲ್ಯಾಣ ತಾಲೂಕಿನ ತಡೋಳ ಗ್ರಾಮದ ಸಮೀಪ ಜರುಗಿದ ದುರ್ಘಟನೆ. ಲಾರಿ ಚಾಲಕನ ಸಾವು. ಬಸವಕಲ್ಯಾಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಫೆಬ್ರವರಿ 7, 8 ಮತ್ತು 9ರಂದು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯಲ್ಲಿ ಶೈಕ್ಷಣಿಕ ಪ್ರದರ್ಶನ 2025 ಆಯೋಜನೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಶೈಕ್ಷಣಿಕ ಪ್ರದರ್ಶನ ಮಾಡಲಾಗ್ತಾ ಇದೆ. ಕರ್ನಲ್ ಶರಣಪ್ಪ ಸಿಕನ್ಪುರೆ. ಮಕ್ಕಳ ಆಸಕ್ತಿಯನ್ನು ಅರಿತು ಭವಿಷ್ಯ ರೂಪಿಸಲಾಗ್ತಾ ಇದೆ. ಸಮೋದ್ ಮೋಹನನ್. ಎನ್ಎಸ್ಸಿಯು ರಾಷ್ಟ್ರೀಯ ಅಧ್ಯಕ್ಷರಾದ ವರುಣ್ ಚೌಧರಿ ಬೀದರ್ ನಗರಕ್ಕೆ ಭೇಟಿ. ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡುವಂತೆ ರಾಷ್ಟ್ರೀಯ ಅಧ್ಯಕ್ಷರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಕೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಯಘೋಷ ಮೊಳಗಿಸಿದ ಕಾಂಗ್ರೆಸ್ ವಿದ್ಯಾರ್ಥಿ ಬಳಗ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬಸವಕಲ್ಯಾಣ ತಾಲೂಕಿನ ಒಂದು ರಸ್ತೆ ಮಧ್ಯದಲ್ಲಿ ನಿಂತಿದ್ದ ಲಾರಿ ಟ್ರೈಲರ್ಗೆ ಹಿಂಬದಿಯಿಂದ ಬಂದ ಮತ್ತೊಂದು ಲಾರಿ ಡಿಕ್ಕಿಯಾಗಿ ಚಾಲಕನೊಬ್ಬ ಮೃತಪಟ್ಟ ಘಟನೆ ತಾಲೂಕಿನ ತಡೋಳ ಗ್ರಾಮದ ಬಳಿ ಜರುಗಿದೆ. ತಾಲೂಕಿನ ನಿರುಗುಡಿ ಗ್ರಾಮದ ನಿವಾಸಿ ತಿರುಪತಿ ಅಲಿಯಾಸ್ ಶ್ರೀಪತಿ ದಾಸರೆ 36 ವರ್ಷ, ಆತನಿಗೆ ವಯಸ್ಸಾಗಿದೆ. ಈ ಒಂದು ಘಟನೆಯಲ್ಲಿ ಮೃತಪಟ್ಟ ಲಾರಿ ಚಾಲಕನಾಗಿದ್ದಾನೆ. ಮುಂಬೈ ಕಡೆಯಿಂದ ಹೈದರಾಬಾದ್ ಕಡೆಗೆ ತೆರಳುವಾಗ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ನಿಂತಿದ್ದ ಲಾರಿ ಟ್ರೈಲರ್ಗೆ ಹಿಂಬದಿಯಿಂದ ವೇಗವಾಗಿ ಬಂದ ಮತ್ತೊಂದು ಲಾರಿ ಡಿಕ್ಕಿಯಾಗಿ ಈ ಒಂದು ಘಟನೆ ಸಂಭವಿಸಿದೆ. ಒಂದು ಘಟನೆಯಿಂದಾಗಿ ಸುಮಾರು 4 ಗಂಟೆಗಳ ಕಾಲ ಹೆದ್ದಾರಿಯ ಒಂದು ಬದಿಯಲ್ಲಿ ವಾಹನಗಳ ಸಂಚಾರಕ್ಕೆ ಅಡೆತಡೆ ಉಂಟಾಗಿತ್ತು. ಆಮೇಲೆ ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಸಿಪಿಐ ಅಲಿ ಸಾಬ್ ಅವರು, ಆಮೇಲೆ ಸಂಚಾರಿ ಠಾಣೆಯ PSI ಆಗಿರ್ತಕ್ಕಂಥ ಸಿದ್ದೇಶ್ವರ್ ಅವರ ಒಂದು ನೇತೃತ್ವದ ಪೊಲೀಸ್ ತಂಡ JCB ಯಂತ್ರದ ಮೂಲಕವಾಗಿ ಲಾರಿಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ ಮತ್ತು ಸ್ವತಂತ್ರ ವಿಚಾರಗಳನ್ನು ಅರಿತು ಅವರ ಭವಿಷ್ಯದ ಸದುಪಯೋಗ, ಅವರ ಭವಿಷ್ಯಕ್ಕೆ ಒಂದು ಸದುಪಯೋಗ ಆಗಲಿ ಎನ್ನುವಂತಹ ದೃಷ್ಟಿಕೋನದಿಂದ ಫೆಬ್ರವರಿ 7, 8 ಮತ್ತು 9ರಂದು ಬೆನಕನಹಳ್ಳಿ ರಸ್ತೆಯಲ್ಲಿರುವಂತಹ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ಶೈಕ್ಷಣಿಕ ಪ್ರದರ್ಶನ 2025 ಹಮ್ಮಿಕೊಳ್ಳಲಾಗಿದೆ ಎಂದು ದಿವ್ಯ ಸಂಕಲ್ಪ ಫೌಂಡೇಶನ್ ಅಡಿಯಲ್ಲಿ ಗ್ಲೋಬಲ್ ಒಂದು ಸೈನಿಕ್ ಅಕಾಡೆಮಿ ಶಾಲೆಯ ಒಂದು ಅಧ್ಯಕ್ಷರಾಗಿರುವಂತಹ ಕರ್ನಲ್ ಶರಣಪ್ಪ ಸಿಕಂಪುರೆ ಅವರು ತಿಳಿಸಿದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲಾ ಸಭಾಂಗಣದಲ್ಲಿ ಶುಕ್ರವಾರ ಕರೆದ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಪ್ರತಿಯೊಬ್ಬರೂ ಸಾಂಪ್ರದಾಯಿಕವಾಗಿ ಶಾಲಾ ವಾರ್ಷಿಕೋತ್ಸವವನ್ನು ಸಹಜವಾಗಿ ಆಚರಣೆ ಮಾಡ್ತಾರೆ. ಆದರೆ ನಾವು ಈ ಬಾರಿ ವಿಭಿನ್ನವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ನಿಟ್ಟಿನಲ್ಲಿ ಪಾಲಕರ, ಶಿಕ್ಷಕರ ಮತ್ತು ಹಿತೈಷಿಗಳ ಸಹಭಾಗಿತ್ವದಲ್ಲಿ ಶೈಕ್ಷಣಿಕ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಮಕ್ಕಳು ತಮ್ಮ ಆಸಕ್ತಿ ಇರುವ ವಿಷಯದ ಮೇಲೆ ಮಾದರಿಗಳನ್ನು ತಯಾರಿ ಮಾಡಿಕೊಂಡು ಬರ್ತಾರೆ. ಅದರ ವಿವರಣೆಗಳನ್ನು ಕೂಡ ಅವರೇ ನೀಡ್ತಾರೆ. ಇದರಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಕರ್ನಲ್ ಶರಣಪ್ಪ ಸಿಕಂಪುರೆ ಅವರು ಹೇಳಿದರು. ಇದರ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ತಮ್ಮ ಕಲಿಕೆ ಮತ್ತು ಶೈಕ್ಷಣಿಕ ಸಾಧನೆಗಳನ್ನು ಪ್ರದರ್ಶಿಸಲು ಅವಕಾಶ ಒದಗಿಸುತ್ತದೆ. ಈ ಪ್ರದರ್ಶನವು ವಿಮರ್ಶಾತ್ಮಕ ಚಿಂತನೆ, ಸಂಶೋಧನೆ ಮತ್ತು ಪ್ರಸ್ತುತಿ ಕೌಶಲ್ಯಗಳನ್ನು ಉತ್ತೇಜಿಸುತ್ತದೆ. ಪೋಷಕರಿಗೆ ಮತ್ತು ಸಹವರ್ತಿಗಳಿಗೆ ಮಕ್ಕಳ ಸೃಜನಶೀಲತೆ ಮತ್ತು ಪ್ರಯತ್ನಗಳನ್ನು ತೊಡಗಿಸಿಕೊಳ್ಳಲು ಮತ್ತು ಮೆಚ್ಚಿಸಲು ಅನುಮತಿಸುತ್ತದೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸಿಕಂಪುರೆ ಅವರು ತಿಳಿಸಿದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಪ್ರಾಚಾರ್ಯರಾದ ಸಮೋದ್ ಮೋಹನನ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಶೈಕ್ಷಣಿಕ ಪ್ರದರ್ಶನದಲ್ಲಿ ಎಲ್ಲಾ ವಿಷಯಗಳು ಒಳಗೊಂಡಂತೆ ವಿವಿಧ ವಿಷಯಗಳ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ತನಗೆ ಏನು ಬೇಕು, ಯಾವ ವಿಷಯದಲ್ಲಿ ಪರಿಪಕ್ವ ಆಗಿದ್ದೇನೆ ಎಂಬುದನ್ನು ಮಕ್ಕಳು ತನ್ನತ್ತ ಅರಿಯಲು ಇದು ಸಹಕಾರಿಯಾಗಿದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಜವಾಬ್ದಾರಿತನ ಮತ್ತು ಸಾಮರ್ಥ್ಯದ ಅರಿವು ಮೂಡಿಸುವುದರ ಜೊತೆಗೆ ಸಮಾಜ ಮತ್ತು ರಾಷ್ಟ್ರಕ್ಕೆ ವಿನೂತನ ಕೊಡುಗೆ ನೀಡಲು ನಮ್ಮ ಅಕಾಡೆಮಿ ಸಜ್ಜಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. 3ರಿಂದ 5ನೇ ತರಗತಿಯ ಶೈಕ್ಷಣಿಕ
ಪ್ರದರ್ಶನದ ಸಂಯೋಜಕಿ ಶಾಲು ಚೌಧರಿ ಅವರು, 6ರಿಂದ 9ನೇ ತರಗತಿಯ ಶೈಕ್ಷಣಿಕ ಪ್ರದರ್ಶನದ ಸಂಯೋಜಕಿ ಅಮನ್ಪ್ರೀತ್ ಬೇದಿ ಅವರು ಮಾತನಾಡಿದರು. ಶಾಲೆಯ ನಿರ್ದೇಶಕರಾದ ರಮೇಶ್ ಪಾಟೀಲ್ ಸೋಲ್ಪುರ್, ಹೌಶೆಟ್ಟಿ ಪಾಟೀಲ್ ಸೇರಿದಂತೆ ಶಾಲಾ ಸಿಬ್ಬಂದಿಗಳಾಗಿರುವಂತಹ ಕುಮಾರಿ ಜ್ಯೋತಿ ರಾಗ, ಹರ್ಷವರ್ಧನ್ ಸ್ವಾಮಿ, ಶ್ರೀಮತಿ ಗೀತಾ ಉಪ್ಪಿನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ದೊಡ್ಡ ಪ್ರಮಾಣದಲ್ಲಿ ಆರ್ಮ್ ಫೋರ್ಸಸ್ ಸೆಮಿನಾರ್ ಮಾಡಿದ್ದೀವಿ. ಡೆಪ್ಟಿ ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ನಾವು ರಮೇಶ್ ಹಲ್ಗಲಿ ಅವರನ್ನು ಕರೆದಿದ್ದೇವೆ. ಇಲ್ಲಿ ಭಾಳ ಒಳ್ಳೆ ಸ್ಪೀಕರ್ಸ್ಗಳನ್ನು, ಮೋಟಿವೇಟಿಂಗ್ ಸ್ಪೀಕರ್ಸ್ಗಳನ್ನು ಕರೆದಿದ್ದೇವೆ. ಅಂಥವ್ರು ಅದೆಲ್ಲ ಮಾತು ಹೇಳಿದ ಮೇಲೆ ನಾವು ಈ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆವು. ಇವಾಗಲೂ ಕೂಡ ಟ್ರೈನಿಂಗ್ ನಡೀತಾ ಇದೆ. ಸೇಡಮ್ನಲ್ಲಿ ನಮ್ಮ ಕೆಲವರು ಮಕ್ಕಳು ಹೋಗಿದ್ದಾರೆ. ಅಲ್ಲಿಂದ ಡಿಸಿಪ್ಲಿನು, ಅಲ್ಲಿಂದ ಒಂದು ಸೆಕ್ಯೂರಿಟಿ ಜವಾಬ್ದಾರಿ ನಾವು ತೊಗೊಂಡಿದ್ದೆವು. ಬಸವರಾಜ್ ಪಾಟೀಲ್ ಸೇಡಮ್ ಅವರು ಒಂದು ದೊಡ್ಡ ಕಾರ್ಯಕ್ರಮ ಭಾರತೀಯ ಸಾಂಸ್ಕೃತಿಕ ಉತ್ಸವ ಮಾಡ್ತಾ ಇದ್ದಾರೆ, ಅದರಲ್ಲಿ ಹೋಗಿದ್ದಾರೆ ಕೆಲವರು ಮಕ್ಕಳು. ನಾವು ಏನು ಹೇಳಬೇಕಂದ್ರೆ 471 ಮಕ್ಕಳ ಜೀವನದಲ್ಲಿ ನಾವು ಬದಲಾವಣೆ ತಂದೆವು. ನಮ್ಮದು ಪ್ರಯತ್ನ ಇದೆ, ಪ್ರತಿ ವರ್ಷ 500 ಭಾಳ ಆಯ್ತದೆ ಅಂತ ಹೇಳ್ತಾರೆ, ಆದರೆ ಬರುವ ಒಂದು 3-5 ವರ್ಷಗಳಲ್ಲಿ ಪ್ರತಿ ವರ್ಷ ನಾವು 500 ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆ ತರಬೇಕು. ಅವರಿಗೆ ಆರ್ಡಿನರಿ ಸಿಟಿಜನ್ಸ್ನಿಂದ ಒಂದು ಎಕ್ಸ್ಟ್ರಾರ್ಡಿನರಿ ಸಿಟಿಜನ್ಸ್ ಮಾಡಬೇಕು. ಅವರಿಗೆ ದೊಡ್ಡ ಕನಸು ತೋರಿಸಿ ಅವರ ಸಮಾಜ ಸೇವೆಯಲ್ಲಿ ತೊಡಗಬೇಕು, ನೇಷನ್ ಬಿಲ್ಡಿಂಗ್ನಲ್ಲಿ ಆಗಬೇಕು, ಪ್ರಾಮಾಣಿಕತೆ ಆಗಬೇಕು. ಕೆಲವರು ಕೇಳ್ತಾರೆ ಫೌಜ್ನಲ್ಲೇ ಯಾಕೆ ಸೇರಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ಡಿಸಿಪ್ಲಿನ್ ಇರ್ತಾರೆ. ನಮ್ಮ ದೇಶ ಯಾವ ಗತಿಯಿಂದ ಮುಂದುವರಿತಾ ಇದೆ, ವಿಶ್ವಗುರು ಆಗಬೇಕು, 1947ನಲ್ಲಿ ಒಂದು ವರ್ಲ್ಡ್ ಎಕನಾಮಿಕ್ ಪವರ್ ಆಗಬೇಕು ಅಂದಿದ್ರೆ ಕರಪ್ಷನ್ ಹೋಗಬೇಕು. ಎಲ್ಲಿವರೆಗೆ ಕರಪ್ಷನ್ ಹೋಗೋದಿಲ್ಲ ನಾವು ಅಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಲೆಸ್ ಕರಪ್ಟ್ ಆಗಬೇಕು ಅಥವಾ ಕರಪ್ಷನ್ ಕಡಿಮೆ ಆಗಬೇಕು ನಮ್ಮ ಸಮಾಜದಲ್ಲಿ, ಸಿಸ್ಟಮ್ನಲ್ಲಿ ಅಂದಿದ್ರೆ ಸ್ವಲ್ಪ ಪ್ರಾಮಾಣಿಕತೆ ಬರಬೇಕು. ಅದಕ್ಕೋಸ್ಕರ ನಮಗೆ ಯಾವುದು ಗೊತ್ತಿದೆ, ಮಕ್ಕಳನ್ನು ಆರ್ಮ್ ಫೋರ್ಸಸ್ನಲ್ಲಿ ಕಳಿಸ್ತಾ ಇದ್ದೀವಿ. ಇವಾಗ ನಾವು ಈ ಒಂದು ಅಕಾಡೆಮಿಕ್ ಎಕ್ಸ್ಪೋ ಇದು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ನಮ್ಮ ಮಕ್ಕಳು ಇವತ್ತು ಕಲಿತಾರೆ. ಅದು ಯಾಕೆ ಕಲಿತಾರೆ? ಮೆಕ್ಯಾನಿಕ್ ಸಿಸ್ಟಮ್ ಆಫ್ ಎಜುಕೇಷನ್ ಏನಿತ್ತು, ಬರೀ ಕ್ಲಾಸ್ ಮಾಡೋದೊಂದು ಉದ್ದೇಶದಿಂದ, ಅದರಿಂದ ಆ್ಯಕ್ಚುಲಿ ಯಾಕೆ ಕಲಿತು ಮುಂದೆ ಏನು ಕೆಲಸಕ್ಕೆ ಬರ್ತದೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಗೊತ್ತಿಲ್ಲ. ನಾವು ಇವಾಗ ಮಕ್ಕಳಿಗೆ ಇಂಥ ಒಂದು ಪ್ರೊಜೆಕ್ಟ್ಗಳ ಮೂಲಕ ಅವರನ್ನು ನಾವು ಈ ಮಾತು ಹೇಳ್ತಾ ಇದ್ದೀವಿ, ಅವ್ರು ಎಕ್ಸ್ಪ್ಲೇನ್ ತಾವಾಗೆ ಮಾಡ್ತಾ ಇದ್ದಾರೆ. Special thought struck their mind and they kept on thinking about it and the idea was generated. And here we are giving our students an opportunity to think about it and work about it. It's all about students' involvement in all the process of preparation of our project work. Collaboratively, they are working along with their friends and teachers. Considering the idea of National Education Policy 2020, it is a 5+3+3+4 system. In that education system, normally what idea we have is 10th class there is board examination for students. After that examination 11 and 12 PUC 1, 2. Then again 10 plus 12 system. That is the system. But according to the changes in our educational system, what proposed by National Education Policy, foundational stage comes for the first 5 years, from 3 years to 5 years. That means till 2nd class. Then 5 plus class 3, 4, 5. Another 3 years. By the time the child reaches class 5. Again another 3. That is 6, 7, 8. Then 9 to PUC, that will be 4 years of complete study. This is the system proposed by National Education Policy. But the problem is, even now, after passing class 10th examination, children do not have the idea what is their subject of favorite, in which subject they can do better and which subject they have to take in PUC courses. When they Hindi you can speak Hindi so that it is easy.
क्लास 3 to 5 बहुत ही फाउंडेशन स्टेज है, जहाँ पे बच्चे अभी समझ ही रहे होते हैं कि वो क्या पढ़ रहे हैं, बट उन्हें ये नहीं पता होता वो क्यों पढ़ रहे हैं। सो हमारा एम इस एकेडमिक एक्सपो के थ्रू ये है, हम ऐसे टॉपिक सेलेक्ट कर रहे हैं जिससे उन्हें वो कॉन्सेप्ट जो वो पढ़ रहे हैं समझ आए कि वो रियल लाइफ में कैसे यूज हो। फॉर एग्जाम्पल क्लास 5 का बच्चा अगर इलेक्ट्रिसिटी मीटर रीड कर पा रहा है तो वो समझ रहा है कि वहाँ एवरेज भी यूज हो रहा है, परसेंटेज भी यूज हो रहा है और बाकी और मैथमेटिकल ऑपरेशंस भी यूज हो रहे हैं। सो हमारा एम सिर्फ उनको ये समझाना है कि जो टॉपिक्स या जो भी कुछ वो क्लास में हर सब्जेक्ट में पढ़ रहे हैं वो रियल लाइफ में भी यूज होते हैं। वो रिलेट कर पाएंगे कि यस जो हम पढ़ रहे हैं वो ऐसे ही नहीं कि पढ़े और भूल जाए, हमें ये याद रखना है क्योंकि आगे आने वाले टाइम में ये सब कॉन्सेप्ट्स हम यूज करने वाले हैं। फॉर एग्जाम्पल इन इंग्लिश हम कुछ इंग्लिश के ऐसे वर्ड्स होते हैं जो मिसप्रोनाउंस किए जाते हैं, ढंग से नहीं बोलते लोग। सो हमारे बच्चे उसकी एक छोटी सी मिनिएचर डिक्शनरी बना रहे हैं, जिसमें हम ये भी सिखाएंगे कि डिक्शनरी में आपको वर्ड पढ़ना कैसे चाहिए, साथ ही साथ वो ये भी बताएंगे कि इस पर्टिकुलर वर्ड की करेक्ट प्रोनाउंसिएशन क्या है। सो इस तरीके से हम अपने बच्चों को प्रिपेयर कर रहे हैं, वो मॉडल्स खुद बना रहे हैं, स्टडी भी कर रहे हैं, हम भी उन्हें हेल्प कर रहे हैं और साथ ही साथ ये हमारे लिए भी बहुत अच्छी लर्निंग है। बिल रीडिंग के लिए फ्रैंकली मुझे भी पढ़ना पड़ा, तभी मैं उन्हें एक्सप्लेन कर पाई। सो ऐसी बहुत सी मदर्स होंगी जिन्हें नहीं आता होगा पढ़ना, और बहुत सारी ऐसी टर्म्स हैं बिल रीडिंग पे जो हमें पता होनी चाहिए पर पता नहीं है। सो इस मैनर में हम थोड़ी सी नॉलेज अपने पेरेंट्स को भी दे पाएंगे, आम पब्लिक को भी दे पाएंगे। सो यही हमारा हैंडओवर है। थैंक यू। धन्यवाद शालू मैडम। अमनप्रीत है और मैं कोऑर्डिनेटर हूँ क्लासेस 6, 7, 8 और एक्सपो के लिए क्लास 9 भी मेरे पास है। तो सर बेसिकली आप सबको बेसिक आइडिया हो गया है ये एक्सपो का पर्पस क्या है। अभी वी एट GSA वी बिलीव दैट लर्निंग इज बियॉन्ड टेक्स्ट बुक्स ऑल्सो। हम लर्निंग सिर्फ किताबों में नहीं है, शिक्षा सिर्फ किताबों में नहीं है, किताबों के बाहर बहुत कुछ है जो बच्चे कर सकते हैं, जिससे बच्चे सीख सकते हैं। तो बस उसी चीज़ को मद्देनजर रखते हुए हमने इस एक्सपो को ऑर्गेनाइज किया है एंड हमने सभी बच्चों को एक बच्चे को, चाहे वो क्लास टॉपर है चाहे वो नॉट सो गुड एट स्टडीज़ है, हमने इन्वॉल्व किया है ताकि हम जान पाए कि हमारे बच्चों की स्ट्रेंथ कहाँ है, उनका इंटरेस्ट क्या है। अभी सभी बच्चे तो 100% मार्क्स नहीं लाते, कुछ अंडर अचीवर्स भी रहते हैं, लेकिन क्या वो लाइफ में कुछ नहीं कर पाएंगे? नहीं। बस उसी को ढूंढने के लिए हमने ये एक्सपो का ऑर्गेनाइज किया है ताकि हम उनके अंदर की जो स्किल है, इंटरेस्ट है, उनको ढूंढ पाए। बहुत से बच्चे हैं जो 5th तक तो लिटरेसी स्किल्स डेवलप करके आते हैं, लेकिन जब वो 6th स्टैंडर्ड में आते हैं उनका दिमाग बहुत तेज़ी से बढ़ता है, उनको सिर्फ किताबें सेटिस्फाई नहीं कर सकती हैं, उनको बहुत कुछ और सीखना है। तो यहाँ वहाँ से इंफॉर्मेशन लेते रहते हैं बच्चे, लेकिन पेरेंट्स के साथ इंटरेक्शन, टीचर्स के साथ इंटरेक्शन और अपने साथियों के साथ इंटरेक्शन कब उनको करने को मिलेगी? जब वो ऐसे एक्सपोज में पार्टिसिपेट करेंगे, क्योंकि ये एक ग्रुप में होगा, 3-3, 4-4 बच्चों का ग्रुप एक प्रेजेंटेशन करेगा। ये मॉडल्स बच्चों के खुद के द्वारा बनाए हुए हैं, उनका आर्ट, उनका थॉट, उनका आइडिया है ये सब। तो वी आर हियर टू हेल्प देम आउट विद एवरीथिंग दे नीड। उनके पास आइडियाज बहुत हैं, लेकिन GSA हेल्प कर रहा है उसको प्रैक्टिकलाइज करने में। तो आई एम श्योर दिस इज गोइंग टू गो अ लॉन्ग वे बच्चों की ग्रोथ और उनकी डेवलपमेंट के। थैंक यू। ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ವರುಣ್ ಚೌಧರಿ ಅವರು ಗುರುವಾರ ಸಾಯಂಕಾಲ ಬೀದರ್ ನಗರಕ್ಕೆ ಆಗಮಿಸಿದರು. ಇವರನ್ನು ಕ್ರೇನ್ ಮೂಲಕವಾಗಿ ಹೂಮಾಲೆಯನ್ನು ಹಾಕಿ ಭವ್ಯವಾಗಿ ಸ್ವಾಗತಿಸಿರುವಂತಹ ಕಾಂಗ್ರೆಸ್ ವಿದ್ಯಾರ್ಥಿ ಒಕ್ಕೂಟ ಹೊರವಲಯದ ಶಹಾಪುರ್ ಗೇಟ್ನಿಂದ ಹಿಡಿದುಕೊಂಡು ಅಂಬೇಡ್ಕರ್ ವೃತ್ತದವರೆಗೆ ಬೈಕ್ ರ್ಯಾಲಿ ಮೂಲಕವಾಗಿ ಬರಮಾಡಿಕೊಂಡರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ರಾಜೀನಾಮೆ ಸಲ್ಲಿಸಬೇಕೆಂದು ರಾಷ್ಟ್ರಪತಿಗಳಿಗೆ ಬರೆದ ಮನವಿ ಪತ್ರವನ್ನು ರಾಷ್ಟ್ರೀಯ ಅಧ್ಯಕ್ಷರ ಮೂಲಕವಾಗಿ ಸಲ್ಲಿಸಿದರು. ಬಿಜೆಪಿಯ
ಕೆಲವು ಸಂಸದರು ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಎನ್ನುವಂಥ ಕುರಿತು ಮಾತನಾಡಿದರೂ ಕೂಡ ಸುಮ್ಮನೆ ಕುಳಿತಿರುವಂತಹ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆಯನ್ನು ಸಲ್ಲಿಸಬೇಕೆಂದು ವಿದ್ಯಾರ್ಥಿ ಘಟಕ ಆಗ್ರಹಿಸಿತು. ಮಹಾತ್ಮ ಗಾಂಧೀಜಿಯವರ ಪುಣ್ಯಸ್ಮರಣೆ ದಿವಸ ನಗರಕ್ಕೆ ಆಗಮಿಸಿದ ವರುಣ್ ಚೌಧರಿ ಅವರು ಯಾವುದೇ ಕಾರಣಕ್ಕೂ ಕೂಡ ನಾವು ಸಂವಿಧಾನ ಬದಲಾವಣೆಗೆ ಅವಕಾಶ ನೀಡುವುದಿಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಅವರನ್ನು ತೆರೆದ ಒಂದು ವಾಹನದಲ್ಲಿ ಮೆರವಣಿಗೆ ಮೂಲಕವಾಗಿ ಅಂಬೇಡ್ಕರ್ ವೃತ್ತದವರೆಗೆ ಕರೆದುಕೊಂಡು ಬಂದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಒಂದು ಭಾವಚಿತ್ರ ಅಂದರೆ ಪುತ್ಥಳಿಗೆ ಒಂದು ಹೂಮಾಲೆಯನ್ನು ಹಾಕಿ ಅವರು ಒಂದು ಪುಷ್ಪ ನಮನವನ್ನು ಸಲ್ಲಿಸಿ ನಂತರ ಅದೇ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳನ್ನು ಕರೆಸಿ ರಾಷ್ಟ್ರಪತಿಗಳಿಗೆ ಬರೆದಿರುವಂತಹ ಮನವಿ ಪತ್ರವನ್ನು ಈ ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ವರುಣ್ ಚೌಧರಿ ಅವರ ಮೂಲಕವಾಗಿ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಸಲ್ಲಿಸಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಕುರಿತು ಜಿಲ್ಲಾಧ್ಯಕ್ಷರಾಗಿರುವಂಥ NSUI ಜಿಲ್ಲಾಧ್ಯಕ್ಷರಾಗಿರುವಂಥ ಸಚಿನ್ ಮಲ್ಕಾಪುರ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಅಮಿತ್ ಶಾ ಅವರು ಗೃಹ ಸಚಿವರಾಗಿದ್ದು ಕೂಡ ಇದೇ ಸಂವಿಧಾನದಿಂದ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿದ್ದು ಕೂಡ ಇದೇ ಸಂವಿಧಾನದಿಂದ, ನಾವು ಮಾತಾಡಲಿಕ್ಕೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಸಂವಿಧಾನ. ಹಾಗಿರುವಾಗಿ ಈ ಒಂದು ಸಂವಿಧಾನವನ್ನು ಬದಲಾವಣೆ ಕುರಿತು ಯಾಕೆ ಈ ರೀತಿಯಾಗಿ BJP ಸಂಸದರು ಮಾತನಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಮಾಡಿದರು. ನಾವು ಸಂವಿಧಾನ ಬದಲಾವಣೆಗೆ ಮಾಡಲಿಕ್ಕೆ ಬಿಡೋದಿಲ್ಲ, ಇದೇ ರೀತಿ ಮುಂದುವರೆದರೆ ನಾವು ನಮ್ಮ ವಿದ್ಯಾರ್ಥಿ ಕಾಂಗ್ರೆಸ್ ಘಟಕದ ವತಿಯಿಂದ ಒಂದು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ನೂರಾರು ಜನ NSUIನ ಒಂದು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. नेशनल प्रेसिडेंट ऑफ इंडिया तक पहुंचाना। प्रदेश अध्यक्ष है और आगे भी ऐसे नहीं सर लोकल बॉडी में पक्का मैं आपको विश्वास दिलाता हूँ जो हमारा NSI का साथ डिवीजन करता होगा उसको लोकल इलेक्शन में अहम पद से नॉमिनेट के बारे में बात कर रहा हूँ, लोकल बॉडी में हम जिम्मेदारी लेंगे। ನಾವು ಇವತ್ತು ಸಂವಿಧಾನ ನಮ್ಮ ಮುಂದಿನ ಪೀಳಿಗೆಗಳಿಗೆ ಹಾಗೂ ಗಾಂಧೀಜಿಯವರ ತತ್ವ ಸಿದ್ಧಾಂತ ಅವರ ಅಹಿಂಸೆ ತತ್ವವನ್ನು ನಾವೆಲ್ಲರೂ ವಿದ್ಯಾರ್ಥಿಗಳು ಮೈಗೂಡಿಸ್ಕೋಬೇಕು. ನಾವು ಸಂವಿಧಾನ ಉಳಿಸುವಂತ ಕೆಲಸ ಮಾಡಬೇಕು. ನಾವು ಇವತ್ತು ನೀಟ್ ಎಕ್ಸಾಮ್ ಪತ್ರಿಕೆಗಳನ್ನು ಲೀಕಟ್ ಹೋಗ್ತಾ ಇದ್ದಾವೆ. ಇವತ್ತು ನೀಟ್ ಎಕ್ಸಾಮ್ಗೆ ನಮ್ಮ ದೇಶದ ವಿದ್ಯಾರ್ಥಿಗಳನ್ನು ನಮ್ಮ ಕೇಂದ್ರ ಸರ್ಕಾರ ಚೆಲ್ಲಾಟಾಡ್ತಿದೆ. ಇವತ್ತು ನಾವು NSUI ಇಂದ ಬೀದರ್ ಜಿಲ್ಲಾ ವತಿಯಿಂದ ನಾವು ಸುಮಾರು ಸರಿ ಅಮಿತ್ ಶಾ ವಿರೋಧ ಎಲ್ಲರೂ ವಿರೋಧ ನಾವು ಸ್ಟ್ರೈಕ್ ಮಾಡ್ತಾ ಬಂದಿದ್ದೀವಿ. ಮುಂದೆನೂ ಈ ಕೆಲಸ ಮಾಡ್ತೀನಿ ಅಂತ ಹೇಳಿ ಈ ಕೂಡಲೇ ರಾಜೀನಾಮೆ ಪತ್ರ ಕೂಡಲೇ ರಾಜೀನಾಮೆ ಕೊಡಬೇಕು ಅಮಿತ್ ಶಾ ಅಂತ ಹೇಳಿ ನಮ್ಮ ಬೀದರ್ ಜಿಲ್ಲಾಧಿಕಾರಿ ಅಂತ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರು ಕೀರ್ತಿ ಗಣೇಶ್ ಅವರು ಸಾಗರ್ ಕಂಡ್ರವರ ಮುಖಾಂತರ ಎಲ್ಲರ ಅವರಿಗೆ ಪತ್ರವನ್ನು ಸಲ್ಲಿಸಿದ ಕೂಡಲೇ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕಂತ ಹೇಳಿ ನಾನು ಕೇಳ್ಕೊತೀನಿ. ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.